ಬೃಹತ್ ಹಿಂದೂ ಸಮಾವೇಶ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜನ್ಮ ದಿವಸದ ಪ್ರಯುಕ್ತ ಈ ಬೃಹತ್ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ನಮ್ಮ ಗುರುಗಳಾದಂತ ಶ್ರೀ ಗುರು ಪ್ರಸಾದ್ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಮೈಗೂರವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅತ್ಯಂತ ಶಿವಾಜಿ ಮಹಾರಾಜರ ಬಗ್ಗೆ ನಮ್ಮ ದೇಶದ ಸಂಸ್ಕೃತಿ ಇತಿಹಾಸದ ಬಗ್ಗೆ ಅಭೂತಪೂರ್ವವಾಗಿ ಮಾತನಾಡಿದಂತಹ ಕುಮಾರಿ ಹರಿಕಾ ಮಂಜುನಾಥ್ನವರೇ, ಜಮಖಂಡಿ ವಿಧಾನಸಭೆಯ ಮಾಜಿ ಶಾಸಕರು ನಮ್ಮ ಆತ್ಮೀಯರಾದಂಥ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರೇ, ನಮ್ಮ ಆತ್ಮೀಯ ಗೆಳೆಯರಾದಂಥ ಮೋಹನ್ ಜಾಧವ್ ಅವರೇ, ನಮ್ಮ ಇನ್ನೊಬ್ಬ ಆತ್ಮೀಯ ಯುವ ಮುಖಂಡರಾದಂಥ ಆನಂದ್ ಇಂಗಳಗಾಣಿ ಅವರೇ, ಮಹಿಳಾ ಮೋರ್ಚಾದ ಗ್ರಾಮೀಣ ಅಧ್ಯಕ್ಷರಾದಂಥ ಸಹೋದರಿ ಶಾಲಿನಿ ಹಿರಮೇಟ್ರವರೇ, ಇನ್ನೊಬ್ಬ ಸಹೋದರಿ ಶ್ರೀಮತಿ ಗೀತಾ ಆಸಂಗಿ ಅವರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳ ಸಮಾಜೋತ್ಸವ ಇವತ್ತೇನು ಭಾರತದಲ್ಲಿ ನಡೀತಾ ಇದೆ, ನಾವೆಲ್ಲ ಏನು ಒಕ್ಕಟ್ಟಾಗ್ತಾ ಇದ್ದೀವಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದಂತ ಎಲ್ಲ ನನ್ನ ತಂದೆ ತಾಯಿಂದರೆ, ಹಿರಿಯರೇ, ಅಣ್ಣ ತಮ್ಮಂದರೆ, ಯುವಕರೇ, ಪತ್ರಕರ್ತರೇ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದಂತ ಮತ್ತು ಕೇಸ್ ದಾಖಲೆ ಮಾಡಲಿಕ್ಕೆ ಬಂದಂತ ಅಂದ್ರೆ ಒಂದು ಕೇಸ್ ಹೋಗಿ ಮನೆ ಗುರುಮಠಕಲ್ಲ ಹೇಳಿದ್ದೆ 79 ಆಗ್ಯಾವು. ಗುರುಮಠಕಲ್ಲ ಅಂದ 80ನೇದು ಮನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ. ಸತ್ಯವಾಗಿ 81 ಆದ್ರೂ ಆಗ್ಬಹುದು. 150 ಕೇಸ್ ಆದ ಮ್ಯಾಗ 2028 ಎಲೆಕ್ಷನ್ ಬರ್ತದೆ. 150 MLA ಸೀಟು ನಮಗೆ ಬರುವಾಗ ಇವತ್ತು 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ ಮುಂದೆ ಜಮಖಂಡಿ ಮಾತ್ರ ನಾವು ಗೆಲ್ತೀವಿ ಅನ್ನೋಂಥ ಶ್ರೀಕಾಂತ್ ಅವರು ಗ್ಯಾರಂಟಿ ತಗೊಂಡು ಬೇಕಾಗ್ತದೆ. ಎಷ್ಟು ಕೇಸ್ ಹಾಕ್ತೀವಿ ಇನ್ನಾಗಿ ನೋಡಿದ್ರೆ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜ್ಯ ಅಂತ ಕೇಳಿಬಿಟ್ರೆ ಕಣ್ಣ ನೀರು ಬಂದಲ್ಲ. ಮೊನ್ನೆ ಅತಗಿರಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಕಡಿಯೊಳಗೆ ನೋಡ್ಕೊತ ಚಾವ ನೋಡ್ಕೊತ ಕಟ್ಟಿದ್ದೆ, ಮುಂದಿನ ನೋಡೋದು ಆಗಲಿಲ್ಲ. ಎಷ್ಟು ಕ್ರೂರವಾಗಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿ, ಧರ್ಮಾಂತರ ಮಾಡಿ, ದೇಶವನ್ನ ಹಾಳು ಮಾಡಿದಂತ ಒಂದು ಮೊಘಲರು, ಬ್ರಿಟಿಷರು, ಈ ಶಾಹಿಗಳದಾರಲ್ಲ, ಇಮಾಮ್ ಶಾಹಿ, ಬರ್ಜಿ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ, ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನ ಕೇಸರಿ ತಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಿಡ್ಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರದೇ ಹುಲಿಗಳು, ಅವರೇ ಗಂಡಿಸ್ತಾರೆ. ಇನ್ನು ಈ ಮೊಘಲ್ರಿ ಗಂಜಿ, ಟಿಪ್ಪು ಸುಲ್ತಾನ್ ಗಂಜಿ, ಔರಂಗಜೇಬ ಗಂಜಿ ಅಂದ್ರೆ ಸಾಬರಾಗ್ಯಾರಲ್ಲ, ಅವ್ರ ನನ್ನ ಹೇಡಿಗಳು ಅಂತೇಳಿ ಈ ಸಂದರ್ಭದಾಗ ಹೇಳ್ಬೇಕು. ಎಲ್ಲ ಹಂಗೆ ಆಗ್ಯಾವು, ಕತ್ತಿ ತೋರ್ಸೋಣ ಆಗ್ಯಾವು. ಅವ್ರಿಗಿನ್ನ ಪೂರ್ತಿ ಗುರುತಿರ್ಲಿಲ್ಲ ಹಳ್ಳ್ಯಾಗ. ಈಗೇನು ಉತ್ತರ ಪ್ರದೇಶದಿಂದ ಕೆಲವೊಂದು ಗಡ್ಡ ಬಿಟ್ಕೊಂಡು ನಿಮ್ಮ ಊರಾಗ ಬರ್ತಾರೆ ನೋಡ್ರಿ, ಮುಸ್ಲಿಮ್ಗಳು ಬಂದು ಅವ್ರು ಏನು ಮಾಡ್ತಾರೆ ಗೊತ್ತೇನು, ಹಿಂದೂ ಯಾವುದೇ ಧರ್ಮ ಆಚರಣೆ ಮಾಡಬಾರ್ದು, ಹಿಂದೂ ಧರ್ಮದ
ಗುಡಿ ಗುಂಡಾರಕ್ಕೆ ಹೋಗಬಾರ್ದು, ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, 5 ಸಲ ನಮಾಜ್ ಮಾಡಬೇಕು. ಅವ್ರನ್ನ ಹೆಂಗೆ ತಯಾರು ಮಾಡಿ ಬಿಟ್ಟಾರಂದ್ರೆ ವಯಸ್ಸಿರ್ತದಲ್ಲ ಹೈದ್ರಾಬಾದ್ನಾಗ ತಮ್ಮ ಒಬ್ಬ MLA ಅವ ಏನು ಹೇಳ್ತಾನ, 15 ನಿಮಿಷ ಪೊಲೀಸರು ಕುಟ್ಟಿಸ್ಬಿಟ್ರೆ ನೀವು 100 ಕೋಟಿ ಇದೀರಲ್ಲ ಹಿಂದೂಗಳು, ನಾವು ಬರೀ 15 ಕೋಟಿ ಇದೆಯಲ್ಲ, 15 ನಿಮಿಷ ಪೊಲೀಸರು ಕುಟ್ಟಿಸ್ಬಿಟ್ರೆ 100 ಕೋಟಿ ಮಂದಿನೂ ಕೊಲ್ತೀನಿ ಅನ್ನುವಂತಹ ಹೇಳಿಕೆ ಕೊಡ್ತಾನೆ. ಅವನ್ನ ಕೇಸ್ ಆಗುವುದಿಲ್ಲ. ಇವತ್ತು ಸ್ವಾಮಿಗಳು ಬಂದಾಗ ಬಿಜಾಪುರಾಗ ನಿಮ್ಗೊಂದು ಕೇಸ್ ಬಿತ್ತಲ್ರಿ, ಮತ್ತೆ ಕೇಸ್ ಬರ್ತಾವ ನಿಮಗೂ. ಭಾಳ ಜೂನಿಯರ್ ಪೊಲೀಸರ ಮ್ಯಾಗ ಮಿಲಿಟರಿ ಅವ್ರ ಮ್ಯಾಗ ಚಿಕ್ಕಿ ಗಿಕ್ಕಿ ಇರ್ತಾವಲ್ಲ ಸ್ಟಾರ್ ಹಂಗೆ ನಾನು ಭಾಳ 80 ಚಿಕ್ಕಿ ಹಾಕೋಬೇಕಾಗ್ತದೆ. ಇನ್ನು ಪಾಕಿಸ್ತಾನ ಮಿಲಿಟರಿ ಅವ್ರು ಚಿಕ್ಕಿ ಹಾಕೊಂಡಿರ್ತಾರ, ನೋಡಿರ್ಲಿಲ್ಲ ಅವ್ರು ಎಲ್ಲಿ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಒಂದು ಯುದ್ಧನ ಗೆದ್ದಲ್ಲ, ಎಲ್ಲಿ ಚಿಕ್ಕ ಬರ್ತಾರೆ ಪಾಕಿಸ್ತಾನದಲ್ಲಿ ಯಾವುದರೆ ಭಾರತದ ವಿರುದ್ಧ ಯಾವುದರೆ ವಾರ್ನಾಗ ಗೆದ್ದಾರೇನು? ಎಂದೂ ಗೆದ್ದಿಲ್ಲ. ಆದ್ರ ಮಕ್ಕಳು ಮಿಲಿಟರಿ ಜನರಲ್ ಕೊಟ್ಟರು ನೀವು ಹಿಂದಿಯಾಗಿ ನಮ್ಗೆ ಏನಾಗ್ಯದ ಇನ್ನ ಹೇಳಿದ್ರಲ್ಲ ಕುರ್ಗೋಡು ಚೊಂಗೆ ಮಾಡಿ ತಿನ್ನೋದು, ಇದ್ರಂಗ ಮಾಡಿ ಅದೇನೋ ಮೊದಲು ಇವು ಸಿಕ್ತಿದ್ದು ಮಣ್ಣಿನ ಅದ್ರ ಮ್ಯಾಗ ಇಟ್ಟು ಅದ್ರ ಕಲ್ಲದ್ದು ಇದು ಆಗ್ತದಿಲ್ಲ ಪಾಕ. ಹಂಗೆ ನಮ್ಮ ಬಿಜಾಪುರನಾಗ ಭಾಳ ದೂರ ಇತ್ತು. ಅದೇನು ಹುಲಿ ಹಂಗೆ ಇದು ಹಚ್ಬೋದಿಲ್ಲಿ ಹಳದಿ ನಮ್ಮವೇ ತೊಲಿ ತೊಗೊಂಡು ಬರ್ತಿದ್ರು ಮೊದಲ. ಶಿರಾಜ್ ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿದಿಂದ ತಳಗಿನ ಓಣಿದಿಂದ ಚಾಲು ಹಾಕಿ ಅದು ಮುಳ್ಳತ್ತಿ ತನಕ ಹೋಗ್ತಿತ್ತು. ಅವಾಗ 90% ನಮ್ಮ ಮಂದಿನೇ ಇರ್ತಿದ್ರು, ಅವ್ರ ಮಂದಿನೇ ಕಡಿಮೆ ಇರ್ತಿದ್ರು. ಈಗ ನಾ MLA ಆದ ಮ್ಯಾಗ ನಮ್ಮೊಬ್ರು ಹೋಗುದಿಲ್ಲ ಹೇಳ್ಬೇಕು. ಅಷ್ಟೇ ಅದ್ರ ಸಮೀಪ ಮೊದಲೇನು ಎಲ್ಲ ನಮ್ಮ ಮಂದಿನೇ ಹೋಗುದು, ನಮ್ಮ ಪುಕ್ಕ ತಗೋವು, ನಮ್ಮ ಪುಕ್ಕನೂ ಅವ್ರದ್ದೇ, ಹಂಗೆ ನಮಗೂ ಪುಗ್ಗ ಅವ್ರದ್ದು. ಇದು ಜಾಗೃತಿ. ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಪ್ರತಿ ಹಳ್ಳಿಯಲ್ಲಿ ಇವತ್ತು ಜನ ಜಾಗೃತ ಆಗ್ತದೆ. ನಾನು MP ಇದ್ದ 10 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಮಂತ್ರಿ ಆಗಿದ್ದೆ. ನಾವೇ ಮಾತಾಡ್ತಿದ್ವಿ MP ದಾಗ. ಇನ್ನು ಈ ದೇಶನಾಗ ಒಂದು ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. 10, 15, 20 ಪಾರ್ಟಿ ತಗೊಂಡು ಸರ್ಕಾರ ಮಾಡ್ಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಎರಡೇ ಹೆಸರ, ಯಾವಪ್ಪ, ಒಂದು ಗಾಂಧಿ, ಒಂದು ನೆಹರು. ಇವರಿಬ್ರು ಏನು ಮಾಡಿಲ್ಲ. ಮಾಡಿದವರೇ ಬೇರೆ, ಬೆಣ್ಣೆ ಹೊಡೆದವರೇ ಬೇರೆ. ಮಾಡಿದವರು ಯಾರಪ್ಪ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ಟ್ಯಾಟ್ಯಾ ಟೋಪಿ. ಏನು ಕಾನೂನು ತಂದು ಬ್ರಿಟಿಷರು ಬಂದೂಕು ಇದು ಮಾಡಿ ಹೊಡಿಬೇಕಾದ್ರೆ, ಬಾಯಾಗಿಟ್ಟು ತೆಗಿಬೇಕಾದ್ರೆ ಗೋವಿನ ಇದು ಮತ್ತು ಹಂದಿ ಇದನ್ನು ಇದು ಹಾಕ್ತಾ ಇರುತ್ತೆ. ಅಲ್ಲಿಂದ ಯುದ್ಧ ಚಾಲು ಆಯ್ತು. ಮೊದಲ 1857 ಮೊದಲ ಭಾರತದಲ್ಲಿ ಸಂಗ್ರಾಮ ಆಯ್ತು. ಅಲ್ಲಿಂದ ಹಿಡಿದು ಎಷ್ಟು ಜನ, ಎಷ್ಟು ಕುಟುಂಬಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಏನು ಪ್ರಾಣ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಕುಟುಂಬಗಳು ನಾಚೋದು. ಭಗತ್